ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಉತ್ತರಾಖಂಡ್ನಲ್ಲಿ ಪ್ರವಾಹದ ಆರ್ಭಟ, ಪಳೆಯುಳಿಕೆಯಾಗಿ ಮಾರ್ಪಟ್ಟ ಕೇದಾರನಾಥ. ರಾಜ್ಯದ 100ಕ್ಕೂ ಹೆಚ್ಚು ಮಂದಿ ಪರದಾಟ. ಸಂಸದ ರಾಜೀವ್ ಚಂದ್ರಶೇಖರ್ರಿಂದ ನೆರವಿನ ಹಸ್ತ. ಬಿಜೆಪಿಗೆ ಬಿಎಸ್ವೈರನ್ನ ಕರೆತರಲು ತೀವ್ರ ಪ್ರಯತ್ನ. ಸಂಸದ ಚಂದ್ರೇಗೌಡರ ನೇತೃತ್ವದಲ್ಲಿ ಚಿಂತನ ಮಂಥನ. ಮಾತೃಪಕ್ಷ ಸೇರೋದ್ರ ಬಗ್ಗೆ ಯಡಿಯೂರಪ್ಪ ಮೌನ. ಮಣಿಪಾಲದಲ್ಲಿ ಸಾಮೂಹಿಕ ಅತ್ಯಾಚಾರ. ಎಂಬಿಬಿಎಸ್ ವಿದ್ಯಾರ್ಥಿನಿಯ ಮೇಲೆ ಬಲಾತ್ಕಾರ. ಆಟೋದಲ್ಲಿ ಅಪಹರಿಸಿ ಚಾಲಕರಿಂದ ಅನಾಚಾರ. ಗರ್ಭಕೋಶ ಆಪರೇಷನ್ ವೇಳೆ ಕರುಳನ್ನೇ ಕತ್ತರಿಸಿದ ವೈದ್ಯ. ನತದೃಷ್ಟ ಮಹಿಳೆ ಹೋರಾಟ ಸಾವಿನಲ್ಲಿ ಅಂತ್ಯ. ಬೆಳಗಾವಿಯಲ್ಲಿ ಡಾಕ್ಟರ್ನಿಂದಲೇ ನಡೆದು ಹೋಗಿದೆ ಅಮಾಯಕಿ ಹತ್ಯೆ. ಶ್ರುತಿ ಬಾಳಲ್ಲಿ ಮತ್ತೊಮ್ಮೆ ಅಪಶ್ರುತಿ. ಮದುವೆ ರದ್ದು ಕೋರಿ ಚಂದ್ರಚೂಡ್ ಮೊದಲ ಪತ್ನಿ ಅರ್ಜಿ. ವಿವಾಹವಾಗಿ ತಿಂಗಳು ಕಳೆಯುವ ಮುನ್ನವೇ ದಾಂಪತ್ಯದಲ್ಲಿ ವಿಘ್ನ. ನಿಮಗೇನಾದ್ರೂ ಕೇದಾರನಾಥ ಯಾತ್ರೆ ಮಾಡೋ ಪ್ಲಾನ್ ಇದೆಯಾ? ಹಾಗಾದ್ರೆ ಕನಿಷ್ಠ ಇನ್ನೂ 2-3 ವರ್ಷ ಆ ವಿಷಯವನ್ನ ಮರೆತು ಬಿಡಿ. ಯಾಕೆಂದ್ರೆ ಜಲಪ್ರಳಯದ ಭೀಭತ್ಸಕ್ಕೆ ಕೇದಾರನಾಥ ಸಂಪೂರ್ಣ ನಾಶವಾಗಿದೆ, ಭಗ್ನಾವಶೇಷವಾಗಿ ಉಳಿದಿದೆ. ಅದರ ಈಗಿನ ಸ್ಥಿತಿ ನೋಡಿದ್ರೆ ಸ್ವತಃ ಪರಮೇಶ್ವರನು ಮರುಗಬೇಕು. ಇದು ಹಿಂದೂಗಳ ಪವಿತ್ರ ಕ್ಷೇತ್ರ. ಸಾಕ್ಷಾತ್ ಪರಮೇಶ್ವರನ ಸನ್ನಿಧಿ ಎಂದೇ ಹೇಳಲಾಗುವ ಕೇದಾರನಾಥ. ಉತ್ತರಾಖಂಡ್ ರಾಜ್ಯದಲ್ಲಿರೋ ಈ ಪುಣ್ಯಕ್ಷೇತ್ರ ಭಾರತದ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಶ್ರೀ ಆದಿಶಂಕರಾಚಾರ್ಯರೇ ಇಲ್ಲಿ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಪ್ರತೀತಿ ಇದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ನೋಡಲೇಬೇಕಾದ ಪುಣ್ಯಕ್ಷೇತ್ರ ಎಂತಲೇ ಹೆಸರು ಗಳಿಸಿರೋ ಕೇದಾರನಾಥಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಇದು 1 ವಾರದ ಹಿಂದಿನ ದೃಶ್ಯಗಳು. ಆದ್ರೆ ಅದೇ ಕೇದಾರನಾಥ ಈಗ ಹೇಗಿದೆ ನೋಡಿ. ಹೌದು, ಇದೆಲ್ಲ ಉತ್ತರಾಖಂಡದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದ ಪರಿಣಾಮ. ಸದಾ ಭಕ್ತರಿಂದ ಗಿಜಿಗುಡುತ್ತಿದ್ದ ಕೇದಾರನಾಥದಲ್ಲಿ ಈಗ ಸ್ಮಶಾನ ಮೌನ. ಹೌದು, ಕೇದಾರನಾಥದಲ್ಲಿ ಈಗ ಎಲ್ಲಿ ನೋಡಿದ್ರೂ ಬೃಹತ್ ಗಾತ್ರದ ಬಂಡೆಗಳು, ಕುಸಿದು ಬಿದ್ದ ಕಟ್ಟಡಗಳು, ಧ್ವಂಸಗೊಂಡ ಮನೆ ಮಠಗಳು, ಆಳೆತ್ತರದ ಅವಶೇಷಗಳು ಕಾಣುತ್ತಿವೆ. ಪವಿತ್ರ ದೇವಾಲಯದ ಆವರಣ, ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೊಳೆತ ಹೆಣಗಳು ದಿಕ್ಕಾಪಾಲಾಗಿ ಬಿದ್ದಿವೆ. 10 ಅಡಿಗಳಷ್ಟು ಅವಶೇಷಗಳ ಅಡಿಯಲ್ಲಿ ಇನ್ನೂ ಅದೆಷ್ಟು ಶವಗಳಿವೆಯೋ ಗೊತ್ತಿಲ್ಲ. ದೇವಾಲಯದ ಮುಂದಿನ ಆವರಣ, ಅಕ್ಕಪಕ್ಕದ ಕಟ್ಟಡಗಳು, ಕಾಂಪೌಂಡ್ ಎಲ್ಲವೂ ಕೊಚ್ಚಿ ಹೋಗಿವೆ. ದೇವಾಲಯದ ಮುಂದಿರೋ ಬಸವಣ್ಣ ಮೂರ್ತಿ ಹೂಳಿನಲ್ಲಿ ಮುಳುಗಿದೆ. ಅಸಲಿಗೆ ಆಗಿದ್ದ ಕೇದಾರನಾಥ ಇದೇನಾ ಅನ್ನೋ ಪ್ರಶ್ನೆ ಮೂಡುವಂತಾಗಿದೆ. ಕೇದಾರನಾಥಕ್ಕೆ ಪ್ರವಾಹ ಬಂದಾಗ ಸುಮಾರು 30,000 ಯಾತ್ರಾರ್ಥಿಗಳು ಅಲ್ಲಿದ್ದರು ಎಂದು ಹೇಳಲಾಗ್ತಿದೆ. ಆದರೆ ಈ ಪೈಕಿ ಕೇವಲ 10,000 ಮಂದಿಯಷ್ಟೇ ಸಿಕ್ಕಿದ್ದಾರೆ. ಉಳಿದ 20,000 ಮಂದಿ ಕಾಣೆಯಾಗಿದ್ದಾರೆ. ಅವರು ಬದುಕುಳಿದಿದ್ದಾರೋ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೋ ಅಥವಾ ಅವಶೇಷಗಳಡಿ ಶವಗಳಾಗಿದ್ದಾರೋ ಆ ಕೇದಾರನಾಥೇಶ್ವರನಿಗಷ್ಟೇ ಗೊತ್ತು. ಆದ್ರೆ ಒಂದಂತೂ ನಿಜ, ಈಗ ಪಾಳು ಬಿದ್ದ ಅವಸ್ಥೆಯಲ್ಲಿರೋ ಕೇದಾರನಾಥ ಮೊದಲಿನ ಸ್ಥಿತಿಗೆ ಮರಳಬೇಕಾದ್ರೆ ವರ್ಷಗಳೇ ಹಿಡಿದರೂ ಅಚ್ಚರಿಯಿಲ್ಲ.
ವಿಶೇಷ ಅಂದ್ರೆ ಇಷ್ಟೆಲ್ಲ ಅನಾಹುತ ಅವಾಂತರ ಸಂಭವಿಸಿದ್ರೂ ಕೇದಾರನಾಥ ದೇವಾಲಯ ಮಾತ್ರ ಎಲ್ಲವನ್ನೂ ಮೆಟ್ಟಿ ನಿಂತಿದೆ. ಇದು ಆ ಕೇದಾರನಾಥೇಶ್ವರನ ಮಹಿಮೆಗೆ ಸಾಕ್ಷಿ ಅನ್ನೋದು ಭಕ್ತರ ನಂಬಿಕೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಉತ್ತರಾಖಂಡ್ನಲ್ಲಿ ಪ್ರಳಯದ ಪ್ರಕೋಪ ನಿಂತರೂ ಪ್ರಕೃತಿ ವಿಕೋಪಕ್ಕೆ ಸಿಲುಕಿದವರು ಇನ್ನೂ ಅಪಾಯದಿಂದ ಪಾರಾಗಿಲ್ಲ. ಇವತ್ತು ಕೂಡ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೆದಿದ್ದು ಹೆಚ್ಚು ಹೆಲಿಕಾಪ್ಟರ್ ಬಳಸಲಾಗ್ತಾ ಇದೆ. ಇನ್ನು ಸಂತ್ರಸ್ತರಿಗಾಗಿ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಂದ ಆಹಾರ, ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಿದೆ. ಉತ್ತರಾಖಂಡ್ನಲ್ಲಿ 210ಕ್ಕೇರಿದ ಅಧಿಕೃತ ಸಾವಿನ ಸಂಖ್ಯೆ. 50,000ಕ್ಕೂ ಹೆಚ್ಚು ಮಂದಿಗೆ ಇನ್ನೂ ತ್ರಿಶಂಕು ನರಕ. ಹೆಲಿಕಾಪ್ಟರ್ಗಳ ಮೂಲಕ ಭರದಿಂದ ರಕ್ಷಣಾ ಕಾರ್ಯ. ಪ್ರವಾಹ ಪೀಡಿತ ಉತ್ತರಾಖಂಡ್ನಲ್ಲಿ ಮಳೆ ನಿಂತರೂ ಹನಿ ನಿಲ್ಲಲ್ಲ ಅನ್ನೋ ಪರಿಸ್ಥಿತಿ. ಪ್ರವಾಹದ ಪ್ರಚಂಡ ಪ್ರತಾಪಕ್ಕೆ ತತ್ತರಿಸಿರೋ ರಾಜ್ಯದಲ್ಲಿ ಇನ್ನೂ ಅವಶೇಷಗಳ ಅಡಿಯಲ್ಲಿ, ಕಣಿವೆ ಕಂದರಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಸಿಲುಕಿರುವವರ ರಕ್ಷಣೆಗೆ ಇನ್ನೂ ಹರಸಾಹಸ ಮುಂದುವರೆದಿದೆ. ಬಹುತೇಕ ಎಲ್ಲಾ ಕಡೆ ರಸ್ತೆ ಸಂಪರ್ಕ ಕಡಿತಗೊಂಡಿರೋ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಭರದಿಂದ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ. ಯೋಧರು, ಎನ್ಡಿಆರ್ಎಫ್ ಪಡೆಗಳು, ಐಟಿಬಿಪಿ ತುಕಡಿ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಅಪಾಯದಲ್ಲಿ ಸಿಲುಕಿರುವವರ ರಕ್ಷಣೆ ಮಾಡುತ್ತಿದ್ದಾರೆ. ರಕ್ಷಣಾ ಕಾರ್ಯಕ್ಕಾಗಿ ಸೇನೆಯ ಚೀತಾ ಕ್ಯಾಪ್ಟರ್ಗಳನ್ನು ಭಾರೀ ಸಂಖ್ಯೆಯಲ್ಲಿ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತಿದೆ. ಇದೇ ವೇಳೆ ಸಂಕಷ್ಟಕ್ಕೆ ಸಿಲುಕಿ ಅನ್ನ ನೀರಿಲ್ಲದೆ ಪರದಾಡ್ತಾ ಇರೋ ಯಾತ್ರಿಕರಿಗೆ ಸ್ಥಳೀಯರು ಹೆಲಿಪ್ಯಾಡ್ ಬಳಿಗೆ ಆಹಾರ ಪದಾರ್ಥಗಳನ್ನು ಒದಗಿಸುತ್ತಿದ್ದಾರೆ. ಈ ಮಧ್ಯೆ ಉತ್ತರಾಖಂಡ್ ಸಿಎಂ ವಿಜಯ್ ಬಹುಗುಣ ಇವತ್ತು ಡೆಹ್ರಾಡೂನ್ನಲ್ಲಿ ಪರಿಸ್ಥಿತಿ ಅವಲೋಕನ ನಡೆಸಿದ್ರು. ಈ ವೇಳೆ ಸೂಕ್ತ ಪರಿಹಾರ ಹಾಗೂ ರಕ್ಷಣಾ ಕಾರ್ಯ ಕೈಗೊಳ್ಳದ ಸರ್ಕಾರದ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರಲ್ಲೂ ಸಂಬಂಧಿಕರನ್ನ ಕಳೆದುಕೊಂಡವರ ಪಿತ್ತ ನೆತ್ತಿಗೇರಿತ್ತು. ಇದರ ಮಧ್ಯೆ ಸಂಬಂಧಿಕರನ್ನ ಕಳೆದುಕೊಂಡ ಯಾತ್ರಾರ್ಥಿಗಳ ಗೋಳಾಟ, ಆಕ್ರಂದನ ಮನಕಲಕುವಂತಿತ್ತು. ಇತ್ತ ಪ್ರವಾಹ ಪೀಡಿತ ಉತ್ತರಾಖಂಡ್ಗೆ ಕರ್ನಾಟಕ, ದೆಹಲಿ ಸೇರಿದಂತೆ ಹಲವು ರಾಜ್ಯಗಳು ನೆರವಿನ ಹಸ್ತ ಚಾಚಿವೆ. ಮೈಸೂರಿನಿಂದ 5 ಟನ್ ಆಹಾರ ಪದಾರ್ಥಗಳನ್ನು ಉತ್ತರಾಖಂಡ್ಗೆ ಕಳುಹಿಸಲಾಗುತ್ತಿದೆ. ಇದೇ ವೇಳೆ ದೆಹಲಿಯಲ್ಲೂ ಆಹಾರ ಮತ್ತು ಪರಿಹಾರ ಪದಾರ್ಥಗಳನ್ನು ಉತ್ತರಾಖಂಡ್ಗೆ ಇವತ್ತು ಕಳುಹಿಸಲಾಯಿತು. ಇನ್ನು ಪ್ರವಾಹ ಪೀಡಿತರ ಸುರಕ್ಷೆ ಕೋರಿ ಭೋಪಾಲ್ನಲ್ಲಿ ಹೋಮ ಹವನ, ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇತ್ತ ಶಾಲಾ ಮಕ್ಕಳು ಮೇಣದ ಬತ್ತಿ ಹೊತ್ತಿಸುವ ಮೂಲಕ ಮೃತರ ಆತ್ಮಗಳಿಗೆ ಶಾಂತಿ ಕೋರಿದ್ರು. ಒಟ್ಟಾರೆ ಉತ್ತರಾಖಂಡ್ನ ಪ್ರವಾಹದ ಪ್ರತಾಪ ಹಿಂದೆಂದೂ ಕಾಣದಷ್ಟು ಭೀಕರವಾಗಿದೆ. ಅದರ ರೌದ್ರತೆ ದಿನದಿಂದ ದಿನಕ್ಕೆ ಬಯಲಾಗ್ತಿದೆ. ಪ್ರಸ್ತುತ ಅಪಾಯದಲ್ಲಿ ಸಿಲುಕಿರೋ ಯಾತ್ರಾರ್ಥಿಗಳ ರಕ್ಷಣೆಗೆ ಏನಿಲ್ಲವೆಂದರೂ 3-4 ದಿನ ಬೇಕು ಅಂತ ರಕ್ಷಣಾ ಪಡೆಗಳು ಹೇಳ್ತಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳು ನೋಡೋಣ ಬ್ರೇಕ್ನ ನಂತರ.